ಈಗ ಜಿಲ್ಲಾ ಮುಖಂಡರಾಗ್ಬೋದು, ಜಿಲ್ಲಾ ನಾಯಕರ ಸಹಮತ ಇಲ್ಲ ಅಂತೀರ ಹಂಗಾರೆ ಮುದ್ದನ್ಮೇಗೌಡರ ಅವರ ಪಕ್ಷ ಸೇರ್ಪಡೆ ಆಗ್ಬೋದು, ಕಾಂಗ್ರೆಸ್ಗೆ ಬಂದಿರುವಂತದ್ದು? ನೋಡಿ ಸರ್, ನಾನು ಹೇಳುವಂಥದ್ದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾರಣಕರ್ತರು ನಾವು ಯುವಕರು. ನಾನು ಇದು ಹಿನ್ನೆಲೆ ಹೇಳ್ತೀನಿ, ಯಾಕೆಂತಂದ್ರೆ 1.5 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಸೋತಿದ್ವಿ. ಸನ್ಮಾನ್ಯ ರಾಜಣ್ಣನವರಾಗ್ಲಿ, ಜಯಚಂದ್ರ ಅವರಾಗ್ಲಿ, ಷಡಕ್ಷರಿ ಸಾಹೇಬರಾಗ್ಲಿ, ನಾವೆಲ್ಲರೂ ಸೋತಿದ್ವಿ. ಆ ಸಂದರ್ಭದಲ್ಲಿ ಮನೆ ಒಂದು 3 ಬಾಗ್ಲು ಅನ್ನೋ ತರ 3 ನಾಯಕರು 3 ದಿಕ್ಕು ನೋಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ರಾಜೇಂದ್ರ ಒಗ್ಗಟ್ಟಿನ ಮಂತ್ರವನ್ನ ಹೇಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ನಮ್ಮ ನಾಯಕರುಗಳೆಲ್ಲರನ್ನು ಒಗ್ಗಟ್ಟಾಗಿ ನಾವು ಸೇರಿಸ್ಬೇಕು, ನಮಗೆ ಗೆಲುವು ಮುಖ್ಯ ಆಗ್ತದೆ, ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಗೆಲುವು ಮುಖ್ಯ ಆಗ್ತದೆ. ಆದ್ರಿಂದ ರಾಜೇಂದ್ರ ಅಣ್ಣನ ಅವ್ರನ್ನ ನಾವು ವಿಧಾನ ಪರಿಷತ್ ಸದಸ್ಯನಾಗಿ ಮೊದಲನೇದಾಗಿ ಮಾಡಬೇಕು. ನಾವು ಈ ಬಿಜೆಪಿಯನ್ನ ಭ್ರಷ್ಟ ಬಿಜೆಪಿಯನ್ನ ತೊಲಗಿಸ್ಬೇಕಾದ್ರೆ ಅವರನ್ನ ನಾವು ಗೆಲ್ಲಿಸ್ಕೋಬೇಕು ಅಂತ ಹೇಳಿ ನಾವು ಮಕ್ಕಳಾದಂತ ನಾವು ತೀರ್ಮಾನ ಮಾಡಿ ನಮ್ಮ ತಂದೆದಿರು ಅಥವಾ ನಮ್ಮ ನಾಯಕರುಗಳು ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ನಾವು ಶಪಥ ತೊಟ್ಟು ನಾವು ರಾಜೇಂದ್ರನನ್ನ ನಾವು ಗೆಲ್ಲಿಸ್ಕೊಂಡು ಆ ಗೆಲುವೇ ಬಿಜೆಪಿಯ ಈ ಸೋಲಿಗೆ ಕಾರಣವಾಗಿರುವಂಥದ್ದು. ಅಂದ್ರೆ ಸಂಘಟನೆ ಅಲ್ಲಿ ಶುರುವಾದಂಥದ್ದು. ನಾವು ವಿಧಾನಸಭೆ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಇವರೆಲ್ಲ ನಮ್ಮ ವಿರೋಧಿಗಳು. ಇನ್ಫ್ಯಾಕ್ಟ್ ನಮ್ಮ ಶಿರಾ ಕ್ಷೇತ್ರದಲ್ಲಿ ಇದೇ ನಿನ್ನೆ ಬಂದಂತ ನಾಯಕರು ಯಾರೋ ಒಬ್ಬ ಕಾರ್ಯದರ್ಶಿನ ಇಟ್ಕೊಂಡು ನನ್ನ ಕ್ಷೇತ್ರದಲ್ಲಿ ಕಳಿಸಿ ಇವನೇ ಅಭ್ಯರ್ಥಿ ಅಂತ ಹೇಳಿಸಿದಂಥವ್ರು ಇದೇ ವ್ಯಕ್ತಿನೇ. ಅಂದ್ರೆ ಅವ್ರು ಮಾಡಿದಂತ ಕರ್ತವ್ಯ ಆ ಪಕ್ಷಕ್ಕೆ ಮಾಡಿದ್ರು, ಆದ್ರೆ ನಮ್ಮನ್ನ ಸೋಲಿಸೋದಕ್ಕೆ ಹುನ್ನಾರ ಮಾಡಿದ್ರು. ಇವತ್ತಿನ ದಿನ ಅವ್ರಿಲ್ಲ, ಆದ್ರೂ ನಾವು ಗೆದ್ದಿದ್ದೇವೆ, ನಾವು ಅಭೂತಪೂರ್ವದಂತ ಜಯವನ್ನು ಗಳಿಸಿದ್ದೇವೆ. ಅದೇ ನಮ್ಮ ವಿರೋಧಿಗಳನ್ನೇ ಕರ್ಕೊಂಡ್ಬಂದು ನಮ್ಮ ಪಕ್ಷದಲ್ಲಿ ಸೇರಿಸ್ಕೊಂಡು ಕಿರೀಟಧಾರಣೆ ಮಾಡೋದು ಎಲ್ಲೋ ಒಂದು ಕಡೆಗೆ ತಪ್ಪು ಸಂದೇಶ ಕಾರ್ಯಕರ್ತರಿಗೆ ಕೊಡ್ತಿದ್ದೀರಿ ಅಂತ ಹೇಳಿ ನನ್ನ ಅಭಿಪ್ರಾಯ.